ಸೈ, ಟಾಸ್ಕ್ ಬಂದಾಗ ಪ್ಯಾಂಟ್ ಶರ್ಟ್ ಹಾಕೊಳ್ಳೋದಕ್ಕೂ ಸೈ. ಎಲ್ಲದಕ್ಕೂ ಸೈ. ಮತ್ತು ಅಲ್ಲಿ ಹೋದಿಂದ ಎಲ್ಲದಕ್ಕೂ ಸೈ. ನಾನು ಅದನ್ನ ಹಾಯ್ಕೊಳ್ಳಲ್ಲ ಇದನ್ನ ಹಾಯ್ಕೊಳ್ಳಲ್ಲ ಅಂದ್ರೆ ಅಲ್ಲಿ ನಡೆಯಂಗಿಲ್ಲ ರೀ. ಅಲ್ಲಿ ಏನು ಎಲ್ಲರೂ ಏನು ಹಾಯ್ಕೊಂಡು ಆಟ ಆಡ್ತಾರೋ ಅದು ಹಾಕೇಬೇಕು. ಸೀರೆ ಉಟ್ಕೊಂಡು ಆಡ್ತೀನಿ ಅಂದ್ರೆ ಆಡೋಕ್ಕಾಗಲ್ಲ ರೀ ಅಲ್ಲಿ. ಸೀರೆ ಆ ಕಡೆ ಇದು ಮಾಡಿದ್ರೆ ಈ ಕಡೆ ಮಾಡಿದ್ರೆ ಆಗ್ತದೆ. ಪ್ಯಾಂಟ್ ಆದ್ರೆ ಮೈಗೆ ಹತ್ಕೊಂಡು ಕೂತು ಬಿಡ್ತದೆ. ಯಾ ಕಡೆ ಒಳ್ಳೆಡಿದ್ರೂ ಏನೂ ಆಗಲ್ಲ. ಇದು ಸೀರೆ ನಾವು ತಟ್ಟೋದ್ರೆ ಅದು ತುಟ್ಕೋತದ. ಸೀರೆ ಮ್ಯಾಗ ಆಟ ಆಡೋಕ್ಕಾಗಲ್ಲ. ಅದ್ರ ಸಂಬಂಧ ಪ್ಯಾಂಟು ಶರ್ಟ್ ಹಾಕ್ಕೊಂಡು. ಯಾಕೆ ಹೊರಗಡೆ ಬಂದ್ರಿ ಅಂತ ನಿಮಗೆ ಅನ್ಸುತ್ತೆ? ಯಾವ ಕಾರಣಕ್ಕೆ ಅಂತ? ಯಾವ ಕಾರಣಕ್ಕೇನೋ ಸ್ವಲ್ಪ ಪೋಟ್ ಕಡಿಮೆ ಅದು, ಅದಕ್ಕೆ ಬಂದೇವು ನೋಡಿ ಹೊರಗಡೆ. ಒಂದು ಅವ್ರಕ್ಕಿಂತ ಒಂದು ಎರಡು ಒಂದೇ ಹೆಚ್ಚಿಗಾದ್ರೆ ನಾನು ಉಳ್ಕೊತಿದ್ದೆ. ಮತ್ತು ಅವ್ರಕ್ಕಿಂತ ಏನು ಒಂದು ಕಡಿಮೆ ಇತ್ತು, ಎರಡು ಕಡಿಮೆ ಇತ್ತು. ಯಾರು ಅದೇ ಓಟ್ ಕಮ್ಮಿ ಇದ್ದವ್ರಿ. ಓಟ್ ಕಮ್ಮಿ ಇದ್ದವ್ರಿ. ಹಂಗೆ ಹೇಳಕ್ಕೆ ಬರ್ತದ್ರಿ. ಅದ್ರಾಗ ಎಲ್ಲರದಂಗೆ ನಾನೇ ಇದು. ಈಗ ಅವ್ರಿಗೆ ನಮ್ಮ ಮುಂಚೆಕ್ಕೆ ಬಂದ್ರಲ್ಲ, ಅವರು ನಮ್ಕಿಂತ ಏನು ಕಮ್ಮಿ ಇದ್ದಾರೆ. ಹಾಗೆ ಅವ್ರ ಹೆಸರು ಹೇಳೋಕ್ಕಾಗಲ್ಲ. ಅವ್ರು ನನ್ಕಿಂತ ಏನು ಕಡಿಮೆ ಇಲ್ಲಲ್ಲ. ಮತ್ತು ಅವ್ರು ಹೆಂಗೆ ನಮ್ಕಿಂತ ಮುಂದೆ ಹಂಗೆ ಓಟಿನ ಮೇಲೆ ಎಲ್ಲರೂ ಹೊರಗಡೆ ಬರೋದು. ಯಾರು ನಾಟಕ ಇಲ್ರಿ. ಅಲ್ಲಿ ಎಲ್ಲರೂ ನಾಟಕ ಮಾಡೋಕೆ ಹೋಗಿದ್ದು, ಆಟ ಆಡೋಕೆ ಹೋಗಿದ್ದು. ಇಂಥವ್ರೇ ನಾಟಕ ಮಾಡ್ತಾರೆ ಹೆಂಗೆ ಹೇಳೋಕ್ಕಾಗ್ತದೆ ಹೇಳ್ರಿ. ಎಲ್ಲರೂ ಆಡಬೇಕು, ಗೆದಿಬೇಕು, ನಾವು ಮುಂದೆ ಹೋಗ್ಬೇಕು, ನೀವು ಮುಂದೆ ಹೋಗ್ಬೇಕಂತ ನಿರ್ಧಾರ ಮಾಡ್ಕೊಂಡು ಹೋಗಿರ್ತೀವಿ. ಧ್ರುವಂತ್ ಅವರು ನಿಮ್ ಜೊತೆ ತುಂಬಾ ನಾಟಕ ಮಾಡ್ತಿದ್ರು ಅಂತ ಅಂದ್ರೆ ಜನ ಹೊರಗಡೆ ಮಾತಾಡ್ಕೋತಾ ಇದ್ರು. ನಿಮ್ಗೆ ಏನ್ ಅನಿಸ್ತು? ನಮಗೇನು ಹಂಗೆ ನಾಟಕ ಪಾಠಕ ಅನಿಸಿಲ್ಲ ರೀ. ನಮ್ಗೆ ಆಟ ಹೇಳಿಕೊಡ್ತಿದ್ದ, ಗುರ್ತಿದ್ದಿದ್ದಿಲ್ಲಲ್ಲ, ಹೇಳಿಕೊಡ್ತಿದ್ದ. ಇದು ಹಿಂಗೆ ಆಡ್ಬೇಕಮ್ಮ, ಹಿಂಗೆ ಇದು ಆಟ ಆಡಬೇಕು, ಹಿಂಗೆ ಚೆನ್ನಾಗಿ ಮಾತಾಡಬೇಕು, ಧೈರ್ಯವಾಗಿ ಮಾತಾಡಬೇಕು, ಹೆದರ್ಕೋಬಾರ್ದು ಅಂತ ಹೇಳ್ತಿದ್ದ. ಅಷ್ಟೇ, ನಾಟಕ ಏನಿಲ್ಲ. ಸುಳ್ಳೇನಂಗೆ ಬೇರೆಯವರು ಜಗಳ ಮಾಡುವಾಗ ನಿಮ್ಗೇನ್ ಅನಿಸ್ತಾ ಇತ್ತು? ಜೋರ್ ಜಗಳ ಆಗ್ತಿತ್ತು ಅಶ್ವಿನಿ ಗೌಡ ಅವ್ರದ್ದೆಲ್ಲ. ನೀವೇನು ಅನ್ಕೋತಾ ಇದ್ರಿ ಇವ್ರು ನೋಡಿ? ಯಪ್ಪ, ಮೊದಲು ಜಗಳ ಮಾಡೋಕೆ ಭಯ ಆಗ್ತಿತ್ತು, ಹೆಂಗೆ ಮಾಡ್ತಾರ ಜಗಳ ಅಂತ. ಮತ್ತು ಅವಾಗ ಅವ್ರು ಮತ್ತು ಅವಾಗ ಸರಿ ಹೋದ್ರಲ್ಲ, ಬಿಡು ಇದು ಹಿಂಗೆ ಇದ್ದಂಗೆ ಅದ, ಇದು ಕೋಳಿ ಜಗಳ, ಮಕ್ಕಳ ಜಗಳ ಅಂತ ಅನ್ನಿಸ್ತು. ಹಂಗೆ ಅಲ್ಲಿ ಜಗಳನೇ.